ಏನು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡ್ತಾ ಇದ್ವಿ ದಸರಾದಲ್ಲಿ. ದಸರಾ ಕೇವಲ 12 ದಿವಸ 15 ದಿವಸ ಯುವ ದಸರಾ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿ 10 ದಿವಸ ಲೈಟಿಂಗ್ ಎಕ್ಸ್ಟೆಂಡ್ ಮಾಡಿ ಹೆಚ್ಚು ಕಡಿಮೆ ಒಂದು 20 ದಿವಸದಲ್ಲಿ ದಸರಾ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮುಕ್ತಾಯವಾಗ್ತಾ ಇತ್ತು. ಆದರೆ ಎಕ್ಸಿಬಿಷನ್ 3 ತಿಂಗಳು ಇರ್ತದೆ, 90 ದಿವಸ ಇರ್ತದೆ. ದಸರಾ ಅದೇ ರೀತಿ ಮುಂದುವರಿಸಬೇಕು ಮೈಸೂರು ನಗರದಲ್ಲಿ, ಆ ಕಡೆ ಹಂಗೆ ಉಳ್ಕೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ದಸರಾದ 3 ತಿಂಗಳು ಏನು ಎಕ್ಸಿಬಿಷನ್ ನಡೀತಾ ಇದೆಯೋ ಅದರ ಪ್ರತಿ ಭಾನುವಾರ ಒಂದು ಬಾಲಿವುಡ್ ಆರ್ಟಿಸ್ಟ್ಗಳನ್ನ ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದೊಂದು ಭಾನುವಾರ ಒಂದೊಂದು ಕಾರ್ಯಕ್ರಮ ಕೊಡಬೇಕು ಅಂತ 3 ತಿಂಗಳು ಕಾಲನೂ ಕೊಡಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಹುಶಃ ಮುಂದಿನ ದಿನಗಳಲ್ಲಿ ಯಾರ್ಯಾರು ಆ್ಯಕ್ಟರ್ಸ್ ಬರ್ತಾರೆ, ಆರ್ಟಿಸ್ಟ್ಗಳು ಬರ್ತಾರೆ, ಅಲ್ಲಿ ಯಾರ್ಯಾರಿಂದ ಒಂದು ಕಾರ್ಯಕ್ರಮಗಳು ಹಾಕೋತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಪ್ರತಿ ಸ್ಯಾಟರ್ಡೆ ನಾವೇನು ಯುವ ಸಂಭ್ರಮ ಮಾಡಿದ್ರು ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಅಂಥವ್ರನ್ನ ಕರೆದು ಎಕ್ಸಿಬಿಷನ್ ಸಂಭ್ರಮ ಕಾರ್ಯಕ್ರಮಗಳು ಇಲ್ಲೇ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ. ಉದ್ದೇಶ ಆದರೂ ಇಷ್ಟೇ, ದಸರಾ ಕೇವಲ ಒಂದು 15 ದಿವಸ ಒಂದು ತಿಂಗಳಿಗೋಸ್ಕರ ನಿಂತ್ಕೋಬಾರ್ದು, 3 ತಿಂಗಳ ತನಕ ಮುಂದುವರಿಸಬೇಕು ಇದು ಅನ್ನೋ ಉದ್ದೇಶದಿಂದ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ಈ ಸಂದರ್ಭದಲ್ಲಿ ತಮ್ಮ ಸಹಕಾರ, ಅದರ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಕೋರ್ತಾ ಇದ್ದೀನಿ. ಕಾರಣ ಆದರಿಷ್ಟೇ, ಪ್ಲಾಸ್ಟಿಕ್ ಬ್ಯಾನ್ ಅಂತ ಮಾಡಿದಾಗ ಅನೇಕ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ, 3 ತಿಂಗಳು ನಾವೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಅಂತ ಘೋಷಣೆ ಮಾಡಿದ್ವಿ. ಅದಕ್ಕೆ ಸಹಕರಿಸಿ ಅಂತ ಹೇಳಿ ತಮ್ಮ ಮುಖಾಂತರ ಕಳ್ಕೊಳ್ಳಿ ಅಂತ ಕೇಳ್ಕೊತಾರೆ.